ಬೆಂಗಳೂರಿಗೆ ಜಾಬ್ ಮಾಡಕಂತ ಬಂದೆ. ಇವಾಗ ನಾನು ನೋಟಿಸ್ ಪೀರಿಯಡ್ ನಾಗ. ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ್. ಒಂದ ಕಂಪ್ನಿ ರೋಗ್ ಜಾಸ್ತಿ ದಿನ ಇರಬಾರ್ದು, ಇಲ್ಲಾಂದ್ರೆ ಕಂಪ್ನಿ ಜೊತೆ ಲವ್ ಮಾಡಬಾರ್ದು. ಅಂದ್ರೆ ಕಂಪ್ನಿ ಬಿಡೋಬೇಕಾದ್ರೆ ನಿಮಗೆ ಅಟ್ಯಾಚ್ಮೆಂಟ್ ಇರ್ತದೆ, ಬಹಳ ಕೆಟ್ಟ ಫೀಲ್ ಆಗ್ತಿರ್ತೈತಿ. ಬೈ ಒನ್ ಗೆಟ್ ಒನ್ ನೋಡಿ ಸುಮ್ ತಗೊಳುದು, ತಿನ್ನೋದಿಲ್ಲ ಅಂದ್ರೆ ಸುಮ್ ತಗೊಳುದು. ಅನ್ಹೆಲ್ದಿ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಹುಚ್ಚಾಗಿ, ಅದೇನಂತಂದ್ರ ಕೆಲಸ ಮಾಡಿ ಮಂಚ ಹುಚ್ಚಾಗ್ಬಿಡ್ತಾನ. ಆ ಮೂಮೆಂಟ್ ಒಳಗಡೆ ಏನಂತೆ ಗೊತ್ತಾಗಲ್ಲ. ಕಾಯಿಪಲ್ಯ ಅಂತೂ ತಗೊಳ್ಳೇಬೇಕಲ್ಲ ಅಡಿಗೆ ಮಾಡ್ಲಿಕ್ಕೆ. ಇವತ್ ನಮ್ಮ ಮನ್ಯಾಗ ಎಲ್ಲರೂ ಉಪವಾಸ ಅದಾರ, ಯಾಕಂದ್ರೆ ಮಹಾಶಿವರಾತ್ರಿ. ನಾನು ಎವ್ರಿ ಇಯರ್ ಉಪವಾಸ ಮಾಡ್ತಿದ್ದೆ ನನ್ನ ಫ್ಯಾಮಿಲಿ ಜೊತೆ. ನಮ್ಮ ವಿಜಯಪುರದ ಶಿವಗಿರಿಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ವ್ಲಾಗು ಮಾಡ್ಕೊಂಡ್ ಬರ್ತಿದ್ದೆ. ಬಟ್ ಈ ಸಲ ಹಂಗಾಗ್ಲಿಲ್ಲ, ಬಿಕಾಸ್ ಆಫ್ ಮೈ ನೋಟಿಸ್ ಪೀರಿಯಡ್ ನಾಗ ಲೀವ್ ತಗೊಳಕ್ ಆಗಂಗಿಲ್ಲ. ಅದಕ್ಕೆ ರೂಮ್ ಹೋಗಿ ಟೈಮ್ ಪಾಸ್ ಮಾಡ್ಬೇಕಂತ ಒಟ್ಟು ತಿನ್ನೋದು ತಗೊಂಡೆ ಬರೀ. ರೂಮ್ ನಾಗೆ ಸುಮ್ ಕೂತ್ರೆ ಏನಾದ್ರು ತಿನ್ಬೇಕಂತ ಅನಿಸ್ತಿರ್ತೈತಿ, ಅದಕ್ಕೆ ನಾನು ಉಪವಾಸ ಮಾಡ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲಾರು ಕೇಳಿಕತ್ತಾರ, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ವಿದೌಟ್ ಪ್ಲಾನ್ ನಾನು ಜಾಬ್ ಬಿಟ್ಟಿನಿ. ಬಹಳ ಜನ ಅದಕ್ಕ ಶಬಾಷಿ ಕೊಡ್ಲಿಕತ್ತಾರ. ವಿದೌಟ್ ಪ್ಲಾನ್ ನೀ ಜಾಬ್ ಬಿಟ್ಟಿಲ್ಲ, ಬೇಷದಿ ಬಿಡವ ಅಂತ. ಯು ಆರ್ ಗ್ರೇಟ್, ಫುಲ್ ಮಸ್ತ್ ಡೇರಿಂಗ್ ಐತ್ ನಿನ್ ಕಡೆ ಅಂತ. ಅವ್ರು ಹಿಂಗೆಲ್ಲಾ ಕೇಳೋಬೇಕಾದ್ರೆ ನನಗೆ ಹೆದರ್ಕಿ ಬರ್ಲಿಕತೈತಿ. ಮಕ್ಳು ತಾವ್ ಅಂಜದಲ್ದೆ ನನಗೂ ಅಂಜಿಸ್ಲಿಕತ್ತಾರ. ದೊಡ್ಡೋರ್ ಹೇಳ್ಯಾರ, ಡರ್ಕೆ ಆಗಿ ಜೀತ್ ಹೇ ಅಂತ. ಸಿವಿಲ್ ಇಂಜಿನಿಯರ್ ಆಗಿ, ಇಂಟೀರಿಯರ್ ಡಿಸೈನರ್ ಆಗಿ ಯಾರ್ ಕೆಲಸ ಬಿಟ್ಟಿರಿ ನಡುನ ವಿದೌಟ್ ಎನಿ ಪ್ಲಾನ್ಸ್? ಬರೀ ಲ್ಯಾಪ್ಟಾಪ್ ಮೊಬೈಲ್ ನೋಡಿ ನನ್ ಕಣ್ ಮಾತಾಡ್ಲಿಕತ್ತಾವ. ಲ್ಯಾಪ್ಟಾಪ್ ನನ್ ಜೀವನ ಅಂತ ಹೇಳಿ 3 ವರ್ಷ ಕಳ್ದೆ. ಸಡನ್ ಆಗಿ ಗೊತ್ತಾಯ್ತು, ನನ್ ಇನ್ಫ್ಲೂಯೆನ್ಸರ್ ಫ್ರೆಂಡ್ ಒಬ್ಬಾಕಿ ಬಂದಾಳ ಬೆಂಗಳೂರಿಗೆ ಅಂತ. ಮೇ ಬಿ ನಿಮ್ಗೂ ಬಹಳ ಜನ ಗೊತ್ತಿರ್ಬೇಕಿ. ಆಕಿನೂ ನನ್ ರೆಸಿಗ್ನೇಷನ್ ನೋಡಿ ಗಾಬರಿ ಆಗಿ ಏನ್ ನೆಕ್ಸ್ಟ್ ಪ್ಲಾನ್ ಅಂತ. ಸ್ವೀಟ್ ಕ್ಯೂಟ್ ಯೋರ್ ಹಾರ್ಟ್ ಪ್ರೀತ್ ಕಾಮ್ತೆ. ಬಹಳ ಲೇಟ್ ಮಾಡ್ಬಿಟ್ಟೆ. ಏನ್ ಮಾಡೋದ ಮಾತೆ ಮುಗಿಯಲ್ಲ. ನಮ್ ನೆಕ್ಸ್ಟ್ ಡೇ ಪ್ಲಾನ್ ಮಾಡ್ಕೊಂಡು ನಂದು ಈ ಜರ್ನಿ ನೋಡಕ ಫಾಲೋ ಮಾಡ್ರಿ.